ಬನ್ನೇರುಘಟ್ಟ ರೋಡಲ್ಲಿ ಇದ್ದು ನಾವು ಸಾಧನೆ ಮಾಡಿದ್ದಾರೆ ಅಂದರೆ ನಮಗೆಲ್ಲ ಅದು ತುಂಬ ದೊಡ್ಡ ಹೆಮ್ಮೆ ಪಡುವ ವಿಚಾರ. ನಾನು ಏನೇ ಹೇಳಿದ್ರು ಅದು ತುಂಬ ಚಿಕ್ಕ ವಿಷಯ. ಅದು ವರ್ಕೌಟ್ ಬಂದುಬಿಟ್ಟು ಒಂದು ದಿನಕ್ಕೆ ಬೆಳಗ್ಗೆ 8:00 ಬಂದರೆ 11:30 12 ಗಂಟೆವರೆಗೂ ಜಿಮ್ಮಲ್ಲಿ ಇರ್ತಾರೆ. ತಿರ್ಗಾ ಸಂಜೆನೂ ಸಹ ಅಷ್ಟೇ. ಅದೇ ಥರ 4:15 ಬಂದರೆ ಅವ್ರು 8 ಗಂಟೆವರೆಗೂ ಇಲ್ಲೇ ಇರ್ತಾರೆ. ಅಷ್ಟು ಟೈಮ್ ಸ್ಪೆಂಡ್ ಮಾಡಿ, ಅಷ್ಟು ಕಷ್ಟ ಬಿದ್ದು ವರ್ಕೌಟ್ ಮಾಡಿ ಅವರು ಇಷ್ಟು ಇದಕ್ಕೆ ಬಂದಿದ್ದಾರೆ. ಆಮೇಲೆ ನಮ್ಮ ಭಾರತಗೆ ಒಂದು ಹೆಮ್ಮೆಯ ಹೆಸರು ತಂದಿದ್ದೀನಿ ನನ್ನ ಕಡೆಯಿಂದ. ಅದು ನನಗೆ ತುಂಬ ಖುಷಿ ಆಗ್ತದೆ. ಅವ್ರು ಯಾವಾಗೂ ಸದಾಕಾಲ 24 ಗಂಟೆ ಮೈಯೆಲ್ಲ ಜಿಮ್ಮು ಫಿಟ್. ಈ ಮಟ್ಟಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 20 ದೇಶಗಳ ಮಧ್ಯೆ 20 ದೇಶಗಳಂದರೆ ದೇಶ ವಿದೇಶಗಳಲ್ಲಿ ಎಂತೆಂಥವರೆಲ್ಲ ಬಂದಿರ್ತಾರೆ. ಅವ್ರನ್ನೆಲ್ಲ ಮೀರಿಸಿ ನಮ್ಮ ಕರ್ನಾಟಕದ ಹುಡುಗ, ನಮ್ಮ ಊರಿನ ಒಬ್ಬ ಯುವಕ ಈ ಒಂದು ಸಾಧನೆ ಮಾಡಿರೋದು ನಮ್ಮೆಲ್ಲರಿಗೂ ಖುಷಿ ಕೊಡುವಂಥದ್ದು. ಆ ಸಾಧನೆನ ನಾವು ಕೊಂಡಾಡಬೇಕು ಅಂತೇಳಿ ಈ ಒಂದು ಸಿಚುವೇಶನಲ್ಲಿ ಇವತ್ತಿನ ದಿನ ಇವೆಂಟ್ ಇಟ್ಕೊಂಡಿದ್ವಿ. ಆದರೆ ಫ್ರೆಂಡ್ಸ್, ಸ್ಕೂಲ್ ಬಾಲ್ಯದ ಸ್ನೇಹಿತ ನವೀನ್ ಅಪ್ಪು ಅವ್ರಿಗೆ ಫಸ್ಟು ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ಅವರು ಮಿಸ್ಟರ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿರೋದ್ರಲ್ಲೇ ನಮಗೆಲ್ಲ ತುಂಬ ಖುಷಿ ಆಗ್ತಿದೆ. ಏನು ಹೇಳಬೇಕಂದ್ರೆ ಸ್ನೇಹಜೀವಿ ಅವನು. ಸ್ನೇಹಿತರಿಗಂದರೆ ಫಸ್ಟ್ ಎದ್ದು ಬರ್ತಾನೆ, ಎಲ್ಲೇ ಆಗಲಿ ಏನೇ ಆಗಲಿ. ಸೊ ಇದರಲ್ಲಿ 2 ಮಾತಿಲ್ಲ. ಸೊ ಇಷ್ಟು ದಿನ ನಾವೇನು ಮಿಸ್ಟರ್ 10 ಇಯರ್ಸ್ ಅವರು ಪಾರ್ಟಿಸಿಪೇಟ್ ಮಾಡಿ ಬರ್ತಿದ್ದಾರೆ, ಮಾಡಿದ್ದಾರೆ. ಅದರಲ್ಲಿ ನಮಗೆ ಆಲ್ರೆಡಿ ಮಿಸ್ಟರ್ ಕರ್ನಾಟಕ 7 ಟೈಮ್ಸ್, ಮಿಸ್ಟರ್ ಇಂಡಿಯಾ 3 ಟೈಮ್ಸ್ ಟೈಟ್ಲ್ ಮಾಡಿದ್ದೀನಿ. ಆಮೇಲೆ ಮಿಸ್ಟರ್ ಬ್ಯಾಂಗ್ಳೂರ್, ಮಿಸ್ಟರ್ ದಸರಾ, ಸೌತ್ ಇಂಡಿಯಾ. ಈ ಸಲ ಥೈಲ್ಯಾಂಡಲ್ಲಿ ನನ್ನ ಕಾಂಪಿಟೇಷನ್ ಇತ್ತು, ಮಿಸ್ಟರ್ ಏಷ್ಯಾ ಮತ್ತು ಮಿಸ್ಟರ್ ವರ್ಲ್ಡ್ ಇತ್ತು. ಅದರಲ್ಲಿ ನಾನು ಗೋಲ್ಡ್ ಮೆಡಲ್ ತಂದಿದ್ದೀನಿ. 90+ ಕ್ಯಾಟಗರಿಯಲ್ಲಿ ಗೋಲ್ಡ್ ಮೆಡಲ್ ತಂದಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಆಮೇಲೆ ನಮ್ಮ ಭಾರತಗೆ ಒಂದು ಹೆಮ್ಮೆಯ ಹೆಸರು ತಂದಿದ್ದೀನಿ ನನ್ನ ಕಡೆಯಿಂದ. ಅದು ನನಗೆ ತುಂಬ ಖುಷಿ ಆಗ್ತದೆ. ಆಮೇಲೆ ಇದರಲ್ಲಿ ಬರೀ ನಂದು ಒಬ್ಬಂದೇ ಇದು ಎಫೆಕ್ಟ್ ಇಲ್ಲ. ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ, ಆಮೇಲೆ ನನ್ನ ಫ್ರೆಂಡ್ಸು ಎಲ್ಲರದು ಸೇರಿ, ಆಮೇಲೆ ಎಲ್ಲರಿಗೂ ಧನ್ಯವಾದಗಳು. ತುಂಬ ಅನಿಲಣ್ಣ, ನಿಮಗೂ ತುಂಬ ಧನ್ಯವಾದಗಳು. ಇದೆಲ್ಲ ಮಾಡಿದ್ದಾರೆ ನನ್ನ ಫ್ರೆಂಡ್ಸು. ಒಬ್ಬರೊಬ್ಬರೇ ಹೆಸರು ಹೇಳ್ಕೊಬಂದರೆ ತುಂಬ ಆಗುತ್ತೆ. ಎಲ್ಲರೂ ಕಷ್ಟ ಬಿದ್ದು ಇವತ್ತು ನಾನು ಅಲ್ಲಿ ಗೆದ್ದಿರೋಕ್ಕಿಂತ ಖುಷಿ ಇಲ್ಲ ಆಗ್ತಾಯಿದೆ. ಏನಂದರೆ ಅಲ್ಲಿ ನನಗೆ ಮೆಡಲು ಇದು ನನಗೆ ನನ್ನ ಪ್ಲೇಸಲ್ಲಿ ನನಗೆ ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರಲ್ಲ, ನನಗೆ ತುಂಬ ಖುಷಿ ಆಗ್ತಾಯಿದೆ. ಬಾಡಿ ಬಿಲ್ಡಿಂಗ್ ಅಂದರೆ ಎಲ್ಲರೂ ಏನೋ ತಿಳ್ಕೊಳ್ಳೋದೇನೆಂದರೆ ಅವನೇನೋ ಪ್ರೋಟೀನ್ ಹಾಕೊಂಡ್ಬಿಡ್ತಾನೆ, ಅಲ್ಲೇನೋ ಹೋಗ್ಬಿಟ್ಟು ಇನ್ನೊಂದೇನೋ ಮಾಡ್ಕೊಂಬಂದ್ಬಿಡ್ತಾನೆ, ಬಾಡಿ ಬಂದುಬಿಡ್ತೈತೆ ಅಂತ. ಸುಳ್ಳು. ನಮ್ಮ ಕಷ್ಟ, ನಮ್ಮ ಇದು ಬಂದ್ಬಿಟ್ಟು ನಮಗೆ ಗೊತ್ತಿರುತ್ತೆ, ಇಲ್ಲ ನನ್ನ ಜೊತೆ ಇರೋರು ಗೊತ್ತಿರುತ್ತೆ, ಇಲ್ಲ ನಮ್ಮ ನೋಡ್ಕೊಳ್ತಾ ಇರೋರು ಗೊತ್ತಿರುತ್ತೈತೆ. ಏನಂದರೆ ಬಾಡಿ ಬಿಲ್ಡಿಂಗಲ್ಲಿ ನಮ್ಮದು ಫುಡ್ಡು ಬಂದ್ಬಿಟ್ಟು ಡೈಲಿ 1.5 kg ಚಿಕನ್ನು, 30-40 ಮೊಟ್ಟೆ ಇರುತ್ತೆ. ಡೈಲಿ 40 to 50 ಗ್ರಾಮ್ ಪ್ರೋಟೀನ್ಸ್ ಇರುತ್ತೆ. ಅದೆಲ್ಲ ನಾವು ಇಂಟೇಕ್ ಮಾಡಬೇಕು. ಮಗು ಥರ ನಾವು ನಮ್ಮ ಬಾಡಿ ನೋಡ್ಕೋಬೇಕು. ಅಷ್ಟು ಡೆಡಿಕೇಷನಲ್ಲಿ ಇರ್ತೀವಿ. ಆ ಡೆಡಿಕೇಷನ್ನೇ ಇವತ್ತು ನನಗೆ ಈ ಮಟ್ಟಕ್ಕೆ ಕರ್ಕೊಬಂದಿರೋದು. ಅದಕ್ಕಾಗಿ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಏನಂದರೆ, ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ಸ್ಗೂ ಬೆಲೆ ಕೊಡಿ. ಅವ್ರು ಏನೋ ಒಂದು ಅಚೀವ್ಮೆಂಟ್ ಮಾಡಿರ್ತಾರೆ, ಅದಕ್ಕೆ ನಾವು ಬೆಲೆ ಕೊಡಬೇಕು. ಅಚೀವ್ಮೆಂಟ್ ಮಾಡಿರೋರಿಗೆ ಬೆಲೆ ಕೊಡಬೇಕು. ಯಾರನ್ನೂ ಕೀಳಾಯಿಸ್ಬೇಡಿ.
ಎಲ್ಲರಿಗೂ ಬೆಲೆ ಕೊಡಿ. ಯಾರೇ ಸ್ಪೋರ್ಟ್ಸ್ ಮ್ಯಾನ್ ಅವ್ನು ಏನೇ ಮಾಡಿರಲಿ, ದೊಡ್ಡ ಮಟ್ಟಕ್ಕೆ ಅಚೀವ್ಮೆಂಟ್ ಮಾಡಿದರೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡೋಣ. ಇಲ್ಲಾಂದರೆ ಅದ್ರ ಬಗ್ಗೆ ತಪ್ಪಾಗಿ ಮಾತಾಡೋದು, ಹೊರಗಡೆ ಹೋಗೋ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ತಪ್ಪಾಗಿ ಮಾತಾಡೋದು ಬೇಡ. ಅದು ಎಲ್ಲರಿಗೂ ನನ್ನ ಮನವಿ. ಅದು ಇಲ್ಲಿ ಮಿಸ್ಟರ್ ಏಷ್ಯಾದಲ್ಲಿ ಬಂದ್ಬಿಟ್ಟು ಥೈಲ್ಯಾಂಡು, ಮಲೇಷ್ಯಾ, ಭಾರತ, ಆಮೇಲೆ ಪಾಕಿಸ್ತಾನ ಆಗಿತ್ತು. ಆಮೇಲೆ ಮಿಸ್ಟರ್ ವರ್ಲ್ಡಲ್ಲಿ ಬಂದು ಟೋಟಲ್ 20 ಕಂಟ್ರಿ, ರಷ್ಯಾ, ಸೌತ್ ಆಫ್ರಿಕಾ, ಆಮೇಲೆ ಇಂಡಿಯಾ, ಪಾಕಿಸ್ತಾನ್, ಮಲೇಷ್ಯಾ, ಥೈಲ್ಯಾಂಡ್, ಇನ್ನು ಇಟಲಿ, ಆಮೇಲೆ ಫಿಲಿಪೀನ್ಸ್, ಬೇರೆ ಕಂಟ್ರಿಗಳು ಆ್ಯಡ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ನಮ್ಮ ಕರ್ನಾಟಕದಿಂದ 3 ಜನ ಅಟೆಂಡ್ ಮಾಡಿದ್ರಿ ಬಾಡಿ ಬಿಲ್ಡಿಂಗ್ ಅಂತ. ಅಲ್ಲಿ ಬರೀ ಬಾಡಿ ಬಿಲ್ಡಿಂಗ್ ಇಲ್ದಿರ ಹ್ಯಾಂಡಿಕ್ಯಾಪು, ಆಮೇಲೆ ರೆಸ್ಲಿಂಗು, ಆಮೇಲೆ ವೆಯ್ಟ್ ಲಿಫ್ಟಿಂಗು ಎಲ್ಲ ಥರ ಕಾಂಪಿಟೇಷನ್ ಮಾಡಿದರು. ಅದರಲ್ಲಿ ಬಾಡಿ ಬಿಲ್ಡಿಂಗ್ ಅಂತ 3 ಜನ ನಾವು ಮಾಡಿದ್ರಿ. ಬೇರೆ ಸ್ಟೇಟಿಂದ, ಪಂಜಾಬಿಂದ ಬಂದಿದ್ದರು, ತಮಿಳ್ನಾಡಿಂದ ಬಂದಿದ್ದರು. ಅವ್ರವ್ರ ಕ್ಯಾಟಗಿರಿಲಿ ಅವ್ರವ್ರಿಗೆ ಪ್ಲೇಸ್ಮೆಂಟ್ ಆಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ನಮ್ಮ ಕರ್ನಾಟಕದಿಂದ, ನಮ್ಮ ಇಂಡಿಯಾದಿಂದ ನಾನು 90+ ಕ್ಯಾಟಗಿರಿಯಲ್ಲಿ ಗೋಲ್ಡ್ ಮೆಡಲ್ ಮಾಡಿದ್ದೀನಿ. ಒಂದು ನನಗೆ 2009, 2010 ಪರಿಚಯ. ಎಲ್ಲ ಅಕ್ಕಪಕ್ಕ ಮನೆಗಳವರು, ಅವ್ರ ಕುಟುಂಬ ನಮ್ಮ ಫ್ಯಾಮಿಲಿಗೆಲ್ಲ ತುಂಬ ಹತ್ತಿರದ ಸಂಬಂಧ. ಹೀಗೆ ಭಾಳ ಆತ್ಮೀಯವಾಗಿದ್ವಿ. ಆಗ್ಲಿಂದನೇ ಅಪ್ಪು ತುಂಬ ಚಿಕ್ಕ ಏಜು, ಇನ್ನು SSLC 9th ಸ್ಟ್ಯಾಂಡರ್ಡ್ ಅಂದ್ಕೊಳ್ತೀನಿ, 9th, 8th, 9th ಆವಕ್ಕೆ ಸ್ವಲ್ಪ ಫಿಟ್ನೆಸ್ ಮೇಂಟೆನೆನ್ಸು. ಈ ಕರಾಟೆಗೆ ಫಸ್ಟು ಹೋಗಿದ್ದು ಅಪ್ಪು, ಕರಾಟೆಗೆ ಪ್ರಾಕ್ಟೀಸ್ಗೆ. ಸ್ಕೂಲಲ್ಲಿ ಸ್ಕೂಲ್ ಅಚಲ ವಿದ್ಯಾಮಂದಿರ ಸ್ಕೂಲಲ್ಲಿ ಕರಾಟೆ ಮಾಸ್ಟ್ರು ಬಂದಿದ್ದರು. ಎಲ್ಲರಿಗೂ ಕರಾಟೆ ಹೇಳ್ಕೊಡ್ಬೇಕು ಅಂತ ಹೇಳಿದಾಗ ಅದರಲ್ಲೂ ಟಾಪರ್. ಸ್ಕೂಲಲ್ಲಿ ಇದ್ದಾಗಿಂದನೇ 8ನೇ ಕ್ಲಾಸು, 9, 10 ಆ 3 ವರ್ಷನೂ ಆ ಕರಾಟೆನಲ್ಲಿ ನಮ್ಮ ಅಪ್ಪು ತುಂಬ ಟಾಪರ್. ಆಗ ನೋಡಿದಂಥ ಅಪ್ಪು ಎಲ್ಲದರಲ್ಲೂ ಸ್ಪೋರ್ಟ್ಸಲ್ಲಿ ಟಾಪಾಗಿ ಬರ್ತಿದ್ದ. ಅದಾದಮೇಲೆ ಏನಾಯಿತು, SSLC ಮುಗಿದ. SSLC ಇದ್ದಂಗೆ ಜಿಮ್ಗೆ ಸೇರಿಕೊಂಡ. SSLC ರಾಜ್ಯದಲ್ಲಿ ಜಿಮ್ಗೆ ಸೇರಿಕೊಂಡು ಈ ಕಗ್ಲಿಪುರ ಹತ್ರ ಒಂದು ಜಿಮ್ಗೆ ಹೋಗ್ತಿದ್ದ. ಯಾರು ವೆಯ್ಟ್ ಜಾಸ್ತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಜೂನಿಯರ್ಗಳಲ್ಲಿ ಸೀನಿಯರ್ ಅಂತಿತ್ತು. ಆ ಜೂನಿಯರಲ್ಲಿ ಅವತ್ತು ಆ ಜಿಮ್ಮಲ್ಲಿ ಫಸ್ಟ್ ಬಂದಿದ್ದು ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಆ ಜಿಮ್ಮಲ್ಲಿ ಫಸ್ಟ್ ಬಂದಾಗಲೂ ಅಷ್ಟೇ, ನಾನು ವೆಯ್ಟ್ ಎತ್ತೋದ್ರಲ್ಲಿ ಈ ಥರ ಜಿಮ್ ಮಾಡೋದ್ರಲ್ಲಿ ನಾನು ಫಸ್ಟ್ ಬಂದಿದ್ದೆ. ಆವಾಗಲಿಂದನೇ ಮೈಗೂಡಿಸ್ಕೊಂಡಿದ್ದು ಒಬ್ಬ ವ್ಯಕ್ತಿ ಅಪ್ಪು. ಆ SSLC 16 ವರ್ಷ ಹುಡುಗನಾಗಿದ್ದಾಗ ಮಾಡ್ಕೊಂಡಿದ್ದು. 2011ರಲ್ಲಿ ಪೂರ್ತಿ ತನ್ನನ್ನು ತೊಡಗಿಸ್ಕೊಂಡಿದ್ದು ಜಿಮ್ಗೆ ಅಂತೇಳಿ 2011ರಲ್ಲಿ ಅಲ್ವಾ ಅಪ್ಪು? 2011ರಲ್ಲಿ 2018ರಲ್ಲಿ ಫಸ್ಟ್ ಟ್ರೋಫಿ ಬರುತ್ತೆ, ಫಸ್ಟು ಅವಾರ್ಡ್ ಬರುತ್ತೆ. 2018ರಲ್ಲಿ ಮಿಸ್ಟರ್ ಬೆಂಗಳೂರು ಬಂದಾಗ ನಿಮಗೆಲ್ಲ ನೆನಪಿರಲಿ, ಅಷ್ಟಿಷ್ಟು ಖುಷಿ ಪಟ್ಟವರಲ್ಲ ನಾವು. ಮಿಸ್ಟರ್ ಬೆಂಗಳೂರು ಬಂದ್ಬಿಡ್ತಾ ಇಷ್ಟು ತುಂಬ ದೊಡ್ಡ ಅಚೀವ್ಮೆಂಟ್ ಆಯಿತು ನಮ್ಮ ಬೆಂಗಳೂರಲ್ಲೇ ಆಯಿತು. ಅದಾದಮೇಲೆ ಅಲ್ಲೂ ಎಲ್ಲೂ ಕುಗ್ಲಿಲ್ಲ ಅಪ್ಪು. ಒಬ್ಬ ಹುಡುಗ ವಿದ್ಯಾರ್ಥಿಯಾಗಿದ್ದಾಗ, ಬಾಲಕನಾಗಿದ್ದಾಗ ಒಬ್ಬ ಏನಾಗಬೇಕು, ಗುರುಗಳಿಗೆ ಶಿಷ್ಯನಾಗಿರಬೇಕು, ತಂದೆ ತಾಯಿಗೆ ಒಳ್ಳೆ ಮಗನಾಗಿರಬೇಕು, ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥನಾಗಿರಬೇಕು. ಮುಂದೆ ಅವನು ಸಂಸಾರಿಕ ಜೀವನಕ್ಕೆ ಬಂದಾಗ ಹೆಂಡತಿ ಮಕ್ಕಳಿಗೆ ಅವನ ಗಂಡನಾಗಿರಬೇಕು, ಒಂದು ಸಾಂಸಾರಿಕ ಜೀವನವನ್ನು ರೂಪಿಸ್ಕೊಳ್ಬೇಕು, ಮಕ್ಕಳಿಗೆ ತಂದೆ ತಾಯಿ ಆಗಿರಬೇಕು. ಇವೆಲ್ಲನೂ ಜೊತೆಯಲ್ಲೇ ಮೈಗೂಡಿಸ್ಕೊಂಡು ಅಪ್ಪು, ನವೀನ್ ಏನು ಇವರು ಇದಾರಲ್ಲ, ಇವ್ರ ಸಾಧನೆ ಒಂದು ದಿನದ್ದಲ್ಲ, ಒಂದು ದಿನ ರಾತ್ರಿ ನೆನ್ನೆ ಮಾಡಿ ಇವತ್ತು ಬೆಳಕಿಗೆ ಬಂದಿರೋದಲ್ಲ, ವರ್ಷಾನುಗಟ್ಲೆಯಿಂದ ಕಷ್ಟಪಟ್ಟಿರೋದು. ಎಲ್ಲಿ ಬನ್ನೇರ್ಘಟ್ಟ, ಎಲ್ಲಿನ ಮಿಸ್ಟರ್ ವರ್ಲ್ಡು, ಎಲ್ಲಿನ ಏಷ್ಯನ್ ಕಾಂಟಿನೆಂಟು, ಎಲ್ಲಿನ ಮಿಸ್ಟರ್ ಇಂಡಿಯಾ, ಈ ಹಂತಕ್ಕೆ ಬರಬೇಕು ಅಂತೇಳಿದ್ರೆ ಬೆಂಗಳೂರಲ್ಲಿ ಮತ್ತು ಮೈಸೂರು, ಕೃಷ್ಣಗಿರಿ, ಧರ್ಮಪುರಿ, ಈ ಮೈಸೂರು ದಸರಾ ಎಲ್ಲ ಚಾಂಪಿಯನ್ಶಿಪ್ಪಲ್ಲಿ ಎಲ್ಲದರಲ್ಲೂ ಭಾಗವಹಿಸ್ತಾನೆ. ರಾತ್ರಿ ಹಗಲು ಮನೆಗೆ ಮಗನಾಗಿ ಮನೇಲಿ ದುಡಿದು ಸಂಪಾದನೆ ಮಾಡಿ ಆ ದುಡ್ಡನ್ನೆಲ್ಲ ಇವ್ರ ತಾತ ಅವ್ರು ತುಂಬ ಕಷ್ಟಪಡ್ತಾರೆ. ಅವರೆಲ್ಲ ಸಹಾಯ ಮಾಡಿ ದಿನದಿಂದ ದಿನಕ್ಕೆ ಒಂದೊಂದಷ್ಟು ದುಡ್ಡನ್ನು ಸಂಪಾದನೆ ಮಾಡಿಕೊಂಡು ಅದು ಜೀವನನೂ ಕಟ್ಕೊಂಡು ಇದನ್ನು ಆಮೇಲೆ ಪ್ರೊಫೆಷ್ನಲ್ ಆಗಿ ಇದನ್ನು ಇಷ್ಟೆಲ್ಲ ಎಂತಕ್ಕೆ ಬರೋದಕ್ಕೆ ತುಂಬ ಕೆಳಮಟ್ಟದಿಂದ ತುಂಬ ಶ್ರಮಪಟ್ಟು ಡೆಡಿಕೇಶನ್ ಆಗಿ ರಾತ್ರಿ ಹಗಲು ಒಂದು ದಿನ ಯಾವುದೊಂದು ಕೆಟ್ಟ ಅಭ್ಯಾಸಕ್ಕೆ ಹೋಗಲಿಲ್ಲ, ಒಬ್ಬರ ಜೊತೆಲಿ ಸೇರಿ ಪಾರ್ಟಿ ಗೀಟಿ ಮಾಡೋಕ್ಕೆ ಹೋಗಲಿಲ್ಲ, ಒಬ್ಬರ ಜೊತೆಲಿ ಹೋಗಿ ಟ್ರಿಪ್ಪು ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗಲಿಲ್ಲ, ಇನ್ನೊಂದು ಮತ್ತೊಂದಕ್ಕೆ ಎಲ್ಲೂ ಹೋಗ್ದಿರಾ ಪ್ರತಿನಿತ್ಯ ಕನ್ಸಲ್ಲಿ ಅವ್ನು ಎಬ್ಬರಿಸೋಕೆ ಕೇಳಿದ್ರು ಎಲ್ಲಿ ಇವಾಗ ಏನು ಮಾಡಬೇಕು ಅವ್ರು ಕೊಡೋದ್ರೆ ಪುಷಪ್ ಏನು ಎತ್ಕೊಬೇಕು, ಟೈಸ್ಗೆ ಏನು ಮಾಡಬೇಕು, ಚೆಸ್ಟ್ಗೆ ಏನು ಮಾಡಬೇಕು ಅನ್ನೋದೇ ಅವ್ನ ಮೈಂಡಲ್ಲಿ ಓಡ್ತಾ ಇರ್ತದೆ. ಅವ್ನು ಯಾವಾಗೂ ಸದಾಕಾಲ 24 ಗಂಟೆ ಮೈಯೆಲ್ಲ ಜಿಮ್ಮು ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಸ್ಪೋರ್ಟ್ಸ್ ಏನು ಮೈಗೂಡಿಸ್ಕೊಂಡದ್ದು ಕರಾಟೆ, ಜಿಮ್ಮು ಇದೆಲ್ಲ ಮಾಡ್ಕೊಂಡ್ಬಂದು ಬಂದಿರೋ ಕಷ್ಟ ಸುಖಗಳೆಲ್ಲ ಎದುರಿಸಿ ಸಂಸಾರಿಕ ಜೀವನವನ್ನು ಕಟ್ಕೊಂಡು ತನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಹೆಂಡ್ತಿಗೆ ಒಳ್ಳೆ ಗಂಡನಾಗಿ ತುಂಬ ಪರ್ಫೆಕ್ಟ್ಫುಲ್ಲಾಗಿ ಒಂದು ಲೈಫನ್ನು ಲೀಡ್ ಮಾಡಿದ್ದಾನೆ ಅಂದರೆ ನಮ್ಮ ಅಪ್ಪು. ಈ ನವೀನ್ ಅವ್ರ ಸಾಧನೆ ಇವತ್ತು ಮಿಸ್ಟರ್ ಬೆಂಗಳೂರಿಂದ ಮಿಸ್ಟರ್ ಕರ್ನಾಟಕಕ್ಕೆ ಹೋಯಿತು, ಮಿಸ್ಟರ್ ಕರ್ನಾಟಕದಿಂದ ಮಿಸ್ಟರ್ ಸೌತ್ ಇಂಡಿಯಾ ಆಯಿತು, ಸೌತ್ ಇಂಡಿಯಾಯಿಂದ ಇಂಡಿಯನ್
ಮಿಸ್ಟರ್ ಇಂಡಿಯಾ ಆಯಿತು. ಮಿಸ್ಟರ್ ಇಂಡಿಯಾದಿಂದ ಏಷ್ಯನ್ ಟೆರಿಟರಿ ಕಾಂಟಿನೆಂಟಿಗೆ ಬಂತು. ಏಷ್ಯನ್ ಕಾಂಟಿನೆಂಟಿಂದ ಮಿಸ್ಟರ್ ವರ್ಲ್ಡನ್ನು ಇವತ್ತು ಬನ್ನೇರುಘಟ್ಟದಲ್ಲಿ ಈ ಪರಿಸರದಲ್ಲಿದ್ದಂಥ ಒಬ್ಬ ಯುವಕ ಈ ಮಟ್ಟಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 20 ದೇಶಗಳ ಮಧ್ಯೆ 20 ದೇಶಗಳಂದರೆ ದೇಶ ವಿದೇಶಗಳಲ್ಲಿ ಎಂತೆಂಥವರೆಲ್ಲ ಬಂದಿರ್ತಾರೆ. ಅವ್ರನ್ನೆಲ್ಲ ಮೀರಿಸಿ ನಮ್ಮ ಕರ್ನಾಟಕದ ಹುಡುಗ, ನಮ್ಮ ಊರಿನ ಒಬ್ಬ ಯುವಕ ಈ ಒಂದು ಸಾಧನೆ ಮಾಡಿರೋದು ನಮ್ಮೆಲ್ಲರಿಗೂ ಖುಷಿ ಕೊಡುವಂಥದ್ದು. ಆ ಸಾಧನೆನ ನಾವು ಕೊಂಡಾಡಬೇಕು ಅಂತೇಳಿ ಈ ಒಂದು ಸಿಚುವೇಷನಲ್ಲಿ ಇವತ್ತಿನ ದಿನ ಇವೆಂಟ್ ಇಟ್ಕೊಂಡಿದ್ವಿ. ಆದರೆ ಅವ್ರ ಕುಟುಂಬ ಎಷ್ಟು ಶ್ರಮಪಟ್ಟಿದೆ ಅಂತ ಹೇಳಿದ್ರೆ, ಅವರು ನಮ್ಮ ತಂಗಿ ಪುನೀತಾ ಅವರಂತೂ ಅಷ್ಟಿಷ್ಟು ಶ್ರಮಪಟ್ಟಿಲ್ಲ. ದಿನನಿತ್ಯ ಒಂದೊಂದು ಗಳಿಗೇನು ಅಪ್ಪು ಮಾತ್ರನು ತನ್ನ ಪತ್ನಿಯವ್ರ ಧರ್ಮಪತ್ನಿಯವ್ರು ಮರಿದಿರ ಅವಾಗೆಲ್ಲ ಏನೇನೆಲ್ಲ ಬೇಕು ಆ ಫುಡ್ಡನ್ನು ಕೊಟ್ಟು ಆ ಟೈಮ್ ಟು ಟೈಮು ಅವರು ಎದ್ದು ಇವ್ರು ಸರಿಸಮಾನವಾಗಿ ನಿಂತು ಜಿಮ್ಮನ್ನು ನಡ್ಸ್ಕೊಂಡು ಹೋಗೋದು. ಈ ಒಂದು ಇಷ್ಟು ದೊಡ್ಡ ಜಿಮ್ಮನ್ನು ಮಾಡಿ ಅದನ್ನು ನಡ್ಸ್ಕೊಂಡು ಹೋಗೋದ್ರ ಜೊತೆಯಲ್ಲಿ ಜವಾಬ್ದಾರಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ನೋಡಿಕೊಂಡು, ಕುಟುಂಬ ವ್ಯವಸ್ಥೆನ ನೋಡಿಕೊಂಡು, ತನ್ನ ಆರೋಗ್ಯ ನೋಡಿಕೊಂಡು, ತನ್ನ ಆಗುಹೋಗುಗಳನ್ನೆಲ್ಲ ನೋಡಿಕೊಂಡು ಈ ಒಂದು ಮಟ್ಟಕ್ಕೆ ಬಂದಿರೋದು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಡಿರುವಂಥದ್ದು ನಮ್ಗೆ ಒಂದು ಹೆಮ್ಮೆ ಕೊಡ್ತಾ ಇದೆ. ಇವರನ್ನೇ ಎಲ್ಲರೂ ಸ್ಫೂರ್ತಿಯಾಗಿ ತಗೊಂಡು ಇವರದ್ದೇ ಆದರ್ಶವಾಗಿ ಎಲ್ಲರೂ ಕೂಡ ಆಗಲಿ ಅಂತೇಳಿ ತುಂಬ ನಾನು ಕಳಕಳಿಯಿಂದ ಕೋರ್ಕೊಳ್ತಾ ಇದ್ದೀನಿ. ಅವ್ರದ್ದೊಂದು ಡೆಡಿಕೇಶನ್ ಆಗಲಿ, ಫುಡ್ ಹ್ಯಾಬಿಟ್ ಆಗಲಿ, ಮತ್ತು ಅವ್ರು ಕೆಲವು ಟೈಮಲ್ಲಿ ವರ್ಕೌಟ್ ಮಾಡುವಾಗ ಮಸಲ್ ಕ್ಯಾಚ್ ಆಗುತ್ತೆ, ವಾಟರ್ ಕಟ್ ಮಾಡಿದಾಗ ವೆಯ್ಟ್ಸ್ ಹೋಗೋದಿಲ್ಲ. ಈ ಥರ ಟೈಮಲ್ಲೆಲ್ಲ ಕ್ರ್ಯಾಂಪ್ ಆಗಿ ಬಿದ್ದೋಗ್ಬಿಡ್ತಾರೆ ಕೆಲವು ಟೈಮಲ್ಲಿ. ಆದರೂ ಅದನ್ನು ಏನು ಮಾಡ್ತಾರೆ, ಬ್ರೇಕ್ ತೊಗೊಂಡು ಆ ಕೌಂಟನ್ನ, ಆ ರೆಪ್ಯುಟೇಷನ್ನ ಫುಲ್ಲು ಕಂಪ್ಲೀಟ್ ಮಾಡ್ದಿರಾ ಅವರು ಬಿಡೋದೇ ಇಲ್ಲ. ಅದನ್ನು ನೋಡ್ತಿದ್ರೆ ಎಂಥವ್ರಿಗೂ ಏನಾದರೂ ಒಂದು ಮಾಡಬೇಕು ಅಂತ ಅನಿಸುತ್ತೆ. ಆ ವಿಷಯದಲ್ಲಿ ನಾನು ತುಂಬ ಅವ್ರನ್ನ ಮೋಟಿವೇಶನ್ ಆಗಿ ತೊಗೊಂಡಿದ್ದೀನಿ. ಮತ್ತು ನಾನಿವಾಗ ಏನು ನೆಕ್ಸ್ಟ್ ಸ್ಟೆಪ್ ನಾನೇನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದನ್ನು ಇನ್ಸ್ಪೈರ್ ಆಗಿ ಅವ್ರನ್ನ ತೊಗೊಂಡೇ ನಾನು ಮುಂದೆ ಹೋಗ್ತಾ ಇರೋದು. ನಾನು